ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಒಂದು ವಿಭಿನ್ನವಾದ ಹೊಸ ರೀತಿಯ ಕ್ರೋಶೆ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ವಿತೌಟ್ ಬೀಡ್ಸ್ ಇಲ್ಲದೇ ಕಂಪ್ಲೀಟಾಗಿ ಥ್ರೆಡ್ ವರ್ಕಿಂದ ಈ ಒಂದು ಡಿಸೈನ್ ಅನ್ನೋದು ನಾನು ಹಾಕ್ತಾ ಇದ್ದೀನಿ. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು 2 ಕಲರಲ್ಲಿ ದಾರ ಬಂದು ನೋಡಿ, ನಾನು 8 ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಇದಕ್ಕೆ ಯಾವುದೇ ಒಂದು ಬೀಡ್ಸನ್ನ ನಾನು ಹಾಕ್ತಾ ಇಲ್ಲ. ನಿಮಗೆ ಬೇಕಿದ್ದರೆ ಬೀಡನ್ನ ಹಾಕ್ಕೊಳ್ಬೋದು. ಅದು ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೀರೆಗೆ ರೆಡಿಮೇಡ್ ಕುಚ್ಚುಗಳು ಬಂದಿತ್ತು, ಸೊ ಅದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಇದಕ್ಕೆ ಪಿಕೋ ಮಾಡಿಲ್ಲ. ಹಾಗೆ ಇದೇ ಒಂದು ಹೊಲಿಗೆ ಏನು ಹಾಕಿದಾರಲ್ಲ, ಇದಕ್ಕೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸೀರೆ ತುಂಬ ಲೈಟ್ ವೆಯ್ಟ್ ಆಗಿದೆ, ತೆಳ್ಳಗಿದೆ. ಆರಾಮಾಗಿ ಇದೇ ನೀಡಲ್ಲ ನೀವು ವರ್ಕ್ನ ಮಾಡ್ಕೋಬೋದು. ಇದು ಕಷ್ಟ ಆಯಿತು ಅಂದರೆ ಇದೇ ರೀತಿ ನೀವು ಜಿಗ್‌ಜ್ಯಾಗ್ ಮಾಡಿಸ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಇದೇ ರೀತಿ ಇದಕ್ಕೆ ಹಾಗೆ ಡೈರೆಕ್ಟಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಬದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಆಪೋಸಿಟ್ ಕಲರು ಕ್ರೀಮ್ ಕಲರ್ ದಾರನ ತೊಗೊಂಡಿದ್ದೀನಿ. ಇದನ್ನು ಲಾಕ್ ಮಾಡಿದ್ಮೇಲೆ ಪಕ್ಕಕ್ಕೆ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಾರ್ಡರ್ ಇದಿರುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡಿದಾಗ ಅದು ಆರಾಮಾಗಿ ನೀಡಲ್ಲ ಹೋಗ್ಬಿಟ್ಟು ದಾರನ ತರೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ 2 ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು, ಇಲ್ಲಿ ಗ್ಯಾಪ್ ಕೊಡೋದು ಏನು ಬೇಡ, ಪಕ್ಕಕ್ಕೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೊತಾ ಇಲ್ಲಿ 2 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬನ ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ನೀವು ಮಣಿ ಬೇಕು ಈ ಡಿಸೈನ್ಗೆ ಮಣಿ ಇಷ್ಟಪಡೋರಾಗಿದ್ದರೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಇಲ್ಲಿ ಮಿಡ್ಲಲ್ಲಿ ನಿಮಗೆ ಬೀಡ್ಸ್ ಅನ್ನೋದು ಹೈಲೈಟ್ ಆಗಿ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ಕಸ್ಟಮರ್ ಆಕೆ ಕೂಡ ಬೀಡ್ಸ್ ಬೇಡ ಅನ್ನೋದಾಗಿತ್ತು. ನನಗೂ ಕೂಡ ಈ ಡಿಸೈನ್ಗೆ ಬೀಡ್ನ ಅಂತ, ಯಾಕಂದರೆ ಇದು ಕ್ರೀಮ್ ಇರೋದ್ರಿಂದ ಇಲ್ಲಿ ಬೀಡ್ಸ್ ಹಾಕಿದ್ರು ಕೂಡ ಅಂಥ ಲುಕ್ ಏನು ಅಂಥ ಡಿಫ್ರೆಂಟ್ ಕಾಣಿಸೋದಿಲ್ಲ. ಹಂಗಾಗಿ ಬೀಡ್ಸ್ ಕೂಡ ನಾನು ಇಲ್ಲಿ ಹಾಕ್ತಾಯಿಲ್ಲ. ಏನಾದರೂ ನೀವು ಕಾಂಟ್ರಾಸ್ಟಲ್ಲಿ ಟ್ರೈ ಮಾಡೋಂಗಿದ್ರೆ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಸೊ 2 ಚೈನ್ಗಳನ್ನ ಹಾಕಿ ಮತ್ತೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಅದೇ ಪಾಯಿಂಟಿಗೆ ಮತ್ತೆ ಸ್ವಲ್ಪ ಗ್ಯಾಪ್ ಕೊಡೋದಾಗಲಿ ಏನು ಬೇಡ. ಫಸ್ಟ್ ಏನು ಡಬಲ್ ಕ್ರೋಶೆ ಕಂಬನ ಹಾಕಿರ್ತೀವಲ್ವ, ಅದೇ ಗ್ಯಾಪಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೇ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಇದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೋಬೇಕು. ಮತ್ತು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸೊ 2 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು 2 ಚೈನ್ಗಳನ್ನ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ ನೀವು ಇದೇ ರೀತಿ ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕಾಗತ್ತೆ. ಕರೆಕ್ಟ್ ಪಾಯಿಂಟಿಗೆ ನೀವು ಹಾಕ್ಕೋಬೇಕು. ಈ ರೀತಿ ಒಂದು ಲುಕ್ ಅನ್ನೋದು ಬರಬೇಕು ಈ ಒಂದು ಡಿಸೈನ್ಗೆ. ಸೊ 2 ಚೈನ ಹಾಕಿದ್ದೀನಿ, ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ಡಬಲ್ ಕ್ರೋಶೆ ಪಾಯಿಂಟಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಮತ್ತು 2 ಚೈನ್ಸ್ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ಪು ಸ್ವಲ್ಪ ದೂರ ಇದೇ ರೀತಿ ವರ್ಕ್ ಅನ್ನೋದು ನೀವು ಕಂಪ್ಲೀಟಾಗಿ ಮಾಡಬೇಕಾಗತ್ತೆ. ಸಿಮ್ ಕಂಪ್ಲೀಟಾಗಿ ನೋಡಿ, ಆ ಸ್ಯಾರಿ ಫುಲ್ಲು 1 ಸ್ಟೆಪ್ಪು ಇದೇ ರೀತಿ ವರ್ಕ್ನ ಮಾಡ್ಕೊಂಡು ಹೋಗಬೇಕು ನೀವು. ಈಗ 2ನೇ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ತೋರಿಸೋದು ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಜಸ್ಟ್ ಏನಿಲ್ಲ, ನೀವು 2 ಚೈನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲೂ ಬರುತ್ತೆ ನೋಡಿಕೊಂಡು ಪಾಯಿಂಟ್ ನೋಡ್ಕೊಂಬಿಟ್ಟು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೋಬೇಕು. ಈ ಡಬಲ್ ಕ್ರೋಶೆ ಕಂಬ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ 2 ಚೈನ್ಸ್.
ಸೊ ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ನೀವು 4 ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ 2ನೇ ಸ್ಟೆಪ್ಪಲ್ಲಿ ನೋಡೋಣ. 2ನೇ ಸ್ಟೆಪ್ಪಲ್ಲಿ ಸೇಮ್ ಪಲ್ಲು ಕಲರ್ ದಾರನ ತೊಗೊಂಡಿದ್ದೀನಿ. ಇಲ್ಲಿ ಏನು ಫಸ್ಟ್ ಲಾಕ್ ಮಾಡಿದ್ದೀವಲ್ವ 2 ಸೆತ್ತೆ, ಅದರಲ್ಲಿ ನೀಡಲ್ನ ಹಾಕಿ ದಾರನ ತಂದು ಇದ್ದ ಮೇಲೆ ಕಲರ್ ದಾರನ ಈ ರೀತಿ ಲಾಕ್ ಮಾಡ್ಕೋಬೇಕು. ಫಸ್ಟು ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಕೂಡ ಒಂದು ಚೈನ್ ಒಳಗಡೆ ಒಂದು ಸತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡ್ಕೊಂಡ್ಬಿಟ್ಟು ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ದೂರದಲ್ಲೇ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಈ ಕಡೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ಇಲ್ಲಿ ಏನು 2 ಚೈನ್ ಏನಿದೆಯಲ್ಲ ಈ ಕಡೆ ಈ 2 ಚೈನಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಚೈನ್ ಹಾಕಿ ಲಾಕ್ ಹಾಕಿದ ತಕ್ಷಣ ಮತ್ತೆ 1 2 3 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ ಮಾಡಿಕೊಂಡು ಈ ಒಂದು 4 ಚೈನ್ ಬಂದು ಈ ಕಡೆ ಇರುವಂಥ 2 ಚೈನಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ದೀನಿ, ಆಮೇಲೆ 2 ಚೈನ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಹಾಕಿದ ಮೇಲೆ 4 ಚೈನ್ಗಳ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನೋಡಿ ಸೇಮ್ ಮತ್ತೆ 4 ಚೈನ್ಗಳ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೀವಲ್ವ ಈ ಲಾಕಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ರಿವರ್ಸಲ್ಲಿ ಎಳ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಲಾಕನ್ನು ಮಾಡ್ಕೋಬೋದು. ಸೊ ಈ ರೀತಿ 4 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಸೇಮ್ 2 ಚೈನ ಮಾಡಿಕೊಂಡು ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ ಈ ಲಾಕಲ್ಲಿ ಈ 2 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ರಿವರ್ಸಲ್ಲಿ ಎಳ್ಕೊಂಡು. ನಿಮಗೆ ಇದು ಕಷ್ಟ ಆಗುತ್ತೆ ಅಂದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ತಕ್ಷಣ ಮತ್ತೆ ರಿವರ್ಸಾಗಿ ಲಾಕ್ ಮಾಡೋಗಿದ್ರೆ ಮತ್ತೆ ರೈಟ್ ಸೈಡ್ಗೆ ತಿರ್ಸ್ಕೊಳ್ಳಿ. ನಾನು ರೈಟ್ ಸೈಡಲ್ಲೇ ವರ್ಕ್ ಮಾಡೋದ್ರಿಂದ ಯಾವುದೇ ಒಂದು ಸ್ಯಾರಿನ ಟರ್ನ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ ಆ 2 ಚೈನ್ ಮೇಲೆ 2 ಚೈನ ಹಾಕಿದ್ದೀನಿ. ಇದು ಕೂಡ ಒಂದು ಡಬಲ್ ಕ್ರೋಶೆ ಥರ ಕೌಂಟನ್ನು ತೊಗೊತೀನಿ, ಯಾಕಂದರೆ 2 ಚೈನ್ ಕಾಣಿಸುತ್ತೆ. ಹಂಗಾಗಿ ಇಲ್ಲಿ ಕೆಳಗಡೆ ಹಾಕಿರುವಂಥ 2 ಚೈನ ಸ್ಕಿಪ್ ಮಾಡಿಕೊಂಡು ಬಿಟ್ಬಿಡಿ, ಅದೇನು ಕೌಂಟಲ್ಲಿ ಬರಲ್ಲ. ಮೇಲೆ ಹಾಕಿರುವಂಥ 2 ಚೈನ ಕೌಂಟ್ ತೊಗೊಂಡು ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 4 ಚೈನ್ಗಳನ್ನ ಏನು ವರ್ಕ್ ಮಾಡಿದ್ದೀವಲ್ವ ಈ 4 ಚೈನ್ಗಳನ್ನ ಸೇರಿಸ್ಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು ಈ 2 ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, 4 ಚೈನಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಕಮ್ಮನ್ನು ವರ್ಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. 2ರಿಂದ 1 ಸತಿ 2ರಿಂದ 1 ಸಾರಿ. ಇಲ್ಲಿ 2 ಚೈನ ಕೌಂಟ್ ತೊಗೊಂಡು ನೋಡಿ 3 ಸತಿ ಆಯಿತು. ಇದು ಬಂದು 4 5 ಈ ರೀತಿ ಡಬಲ್ ಕ್ರೋಶೆ ಕಂಬನ ಈ ಒಂದು 4 ಚೈನಲ್ಲಿ ಹಾಕೋಬೇಕಾಗುತ್ತೆ. ಎಷ್ಟು ಹಾಕಿದ್ದೀನಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಕರೆಕ್ಟಾಗಿ ಆ 2 ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಆಚ್ ಅಗಲವಾಗಿ ಬೇಕು ಅಂತಂದರೆ ಕೆಳಗಡೆ 3 ಚೈನ ಹಾಕ್ಕೊಂಡು ಮೇಲೆ ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಹಾಕೋಬೋದು. ಎಳೆಯುತ್ತಾ ಹಾಕ್ಕೊಂಡ್ರೆ ದೊಡ್ಡದಾಗುತ್ತೆ. ಸ್ವಲ್ಪ ನಮಗೆ ಚಿಕ್ಕದಲ್ಲೇ ಶೇಪ್ ಇರಲಿ ಅನ್ನೋಂಗಿದ್ರೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಹಾಕಿಕೊಳ್ಳೋ ಬರುತ್ತೆ. ಸೊ ನಿಮ್ಮ ಐಡಿದ ಮೇಲೆ ದೊಡ್ಡದು ಅಥವಾ ಅಗಲವಾಗಿ ಬೇಕನ್ನು ನೋಡ್ಕೊಂಡ್ಬಿಟ್ಟು ಡಬಲ್ ಕ್ರೋಶೆನ ಹೇಳ್ಕೊಂಡು ವರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು 14 ಡಬಲ್ ಕ್ರೋಶೆನ ಮಾಡಿದ್ದೀನಿ. 14 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ ಕರೆಕ್ಟಾಗಿ ಈ ಕಡೆ ಇರುವಂಥ 2 ಚೈನಲ್ಲಿ ಈ ಡಿಸೈನ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಬಿಟ್ಟು ಚೈನಲ್ಲಾದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲ ನಮಗೆ ಒಂಥರ ಫುಲ್ ಸುಕ್ಕು ಬಂದಂಗೆ ಆಗುತ್ತೆ ಇದು ಲಾಕ್ ಹಾಕೋದಕ್ಕೆ ಅನ್ನೋಂಗಿದ್ರೆ ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬನ ಮಾಡಿದ್ದೀವಲ್ಲ 2 ಸತೆ ಮಿಡ್ಲಲ್ಲಿ ಏನಿದೆಯಲ್ಲ ಅಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. ಮತ್ತು 1 2 3 ಚೈನ ಹಾಕಿಬಿಟ್ಟು ಮತ್ತು ನಾನು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಆಚೆ ಒಳಗಡೆ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಂದು ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಸೊ ಈ ರೀತಿ ಕೂಡ ಮಾಡ್ಕೋಬೋದು, ಇಲ್ಲ ಈ ಥರ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ 3 ಚೈನ್ ಹಾಕಿ ಲಾಕ್ ಹಾಕಿದ ತಕ್ಷಣ ಮತ್ತೆ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ಮತ್ತೆ ಆಚೆ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು 1 2 3 4 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು 4 ಚೈನ್ ಹಾಕಿ ಸ್ವಲ್ಪ ಲೂಸಾಗಿ ಯು ಶೇಪಲ್ಲಿ ಬರುತ್ತೆ, ಯಾಕಂದರೆ ನಾವು ಕೆಳಗಡೆ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀವಲ್ವ, ಇಲ್ಲಿ ನಾವು ಮೆಜರ್ಮೆಂಟ್ ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಚೆಗಳಿಗೆ ನೀವು ಲಾಕ್ ಮಾಡ್ಕೊತಾ ಹೋಗ್ಬಿಟ್ರೆ ಡಿಸೈನ್ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಮೇಲೆ ಕೂಡ ಅದೇ ಒಂದು 4 ಚೈನ ಹಾಕಿ ರಿವರ್ಸಲ್ಲಿ ಈ ಡಿಸೈನ್ನ ಚೈನ ತೊಗೊಂಡು
ಟೈಟಾಗಿ ಎಳ್ಕೊಂಡು 4 ಚೈನ್ ಮೇಲೆ 4 ಚೈನ್ನ ಹಾಕಬೇಕು. ಆಮೇಲೆ ಮತ್ತೆ 2 ಚೈನ್ ಮೇಲೆ 2 ಚೈನ್ನ ಹಾಕಿ ಮತ್ತು ಇದರೊಳಗಡೆ ಈ 2 ಚೈನ್ನ ರಿವರ್ಸಲ್ಲಿ ಎಳ್ಕೋಬೇಕು. ಮತ್ತು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 4 ಚೈನಲ್ಲಿ ಈಗ 14 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಡಿಸೈನ್ ಫ್ರೆಂಡ್ಸ್ ಇದು. ಯಾರು ಇಷ್ಟೀಚೆಗೆ ಮಣಿ ಅಂತೂ ತುಂಬಾ ಬೇಡ ಅಂತ ಇದ್ದಾರೆ ನನ್ನ ಹತ್ರ. ಹಾಗಾಗಿ ಇವತ್ತು ಕೂಡ ಮಣಿ ಇಲ್ಲದೆ ಈ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ. ನಿಮಗೂ ಕೂಡ ಮಣಿ ಇಷ್ಟ ಇಲ್ಲ ಅಂದರೆ ಇದೇ ರೀತಿ ವರ್ಕ್ನ ಮಾಡ್ಕೊಂಡು ಹೋಗಿ. ಇಲ್ಲ ನಾವು ಮಣಿ ಹಾಕ್ಕೊತೀವಿ ಏನಾಗಿದ್ದರೆ ಫಸ್ಟ್ ಸ್ಟಾರ್ಟಿಂಗ್ ಆಚೆಲ್ಲೇ ನೀವು ಮಣಿಗಳನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಒಂದು ಕ್ರೋಶೆ ಹಾಕಬೇಕಾದ್ರೆ ಮಿಡ್ಲಲ್ಲಿ ಹಾಫ್ ಒಂದು ರೀತಿ ಕೌಂಟಲ್ಲಿತ್ತು ಹಾಫ್ ಹಾಕಿಬಿಟ್ಟು ಏನು 14 ಹಾಕಿದ್ದೀವಲ್ವ 8 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಮಿಡ್ಲಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀವು 8 ಡಬಲ್ ಕ್ರೋಶೆನ ವರ್ಕನ್ನು ಮಾಡಿಕೊಂಡು ಕೂಡ ಆ ರೀತಿ ಕೂಡ ನೀವು ಹಾಕೋಬೋದು. ಈ ಕಡೆ ಕೂಡ 14 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಕರೆಕ್ಟಾಗಿ ಮಿಡ್ಲಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಮತ್ತೆ 1 2 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಇದರಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ 2 ಚೈನ ಹಾಕೊಳ್ಳೋಣ ಈಗ. ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದೇನಿದು 2 ಚೈನ್ ಹಾಕಿದರೆ ಕರೆಕ್ಟಾಗಿ ಬರುತ್ತೆ, 3 ಚೈನ್ ಹಾಕಿದರೆ ಕರೆಕ್ಟ್ ಬರುತ್ತೆ ಅಂದರೆ ಇಲ್ಲ, ಬರೋದಿಲ್ಲ. ಸ್ವಲ್ಪ ಟೈಟಾಗಿ ಎಳ್ಕೊಂಡು ದಾರನ ಹಾಕ್ಕೊಂಡಾಗ ಚೈನ್ ಅನ್ನೋದು ಚಿಕ್ಕದಾಗಿ ಬರುತ್ತೆ. ಸ್ವಲ್ಪ ಲೂಸಾಗಿ ಇದು ಮಾಡ್ಕೊಂಡಾಗ ಚೈನ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಅದೇ ಒಂದು ಪಾಯಿಂಟಿಗೆ ಕರೆಕ್ಟಾಗಿ ಚೈನ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಮೇಲೆ ಹಾಚ್ ಅನ್ನೋದು ನೀವು ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಇಲ್ಲಿ ನಾವು 3 ಚೈನ್ ಹಾಕಿದ್ದೀವಲ್ವ ಈ ಒಂದು ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟ್ ಲುಕ್ ಅನ್ನೋದು ಮುಗಿದೋಗುತ್ತೆ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಕಂಪ್ಲೀಟಾಗಿ ನಾನು ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡೋಣ ಯಾವ ರೀತಿ ಬರುತ್ತೆ ಕಾಣಿಸುತ್ತೆ ಅಂತ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಈಸಿ ಇದೆ ಡಿಸೈನು, 2 ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಇದಕ್ಕೆ ಕುಚ್ಚು ಕಟ್ಟಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ಡಿಸೈನ್ ಬಂದು ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ನಾನು ಒಂದೇ ಕಲರ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಮೇಲೆ ಏನು 2 ಕಲರ್ ಕಾಣಿಸ್ತಾ ಇದೆ, ಮೇಲೆ ಏನು ಕ್ರೀಮ್ ಕಲರ್ ವರ್ಕ್ ಮಾಡಿದ್ದೀನೋ ಅದೇ ಕಲರಲ್ಲೇ ಕುಚ್ಚು ಅನ್ನೋದು ಹಾಕಿರೋದ್ರಿಂದ ಸೊ ಮಿಡ್ಲಲ್ಲಿರುವಂಥ ಕಲರು ಹೈಲೈಟ್ ಆಗಿ ಕಾಣಿಸುತ್ತೆ. ಈ ಥರ ಹಾಕೋದ್ರಿಂದ ಸೊ ಯಾವುದೇ ಒಂದು ಬೀಡ್ಸ್ ಕೂಡ ಅಷ್ಟೊಂದು ಬೇಕಿಲ್ಲ ಅನಿಸುತ್ತೆ, ಅಷ್ಟು ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಎಲ್ಲಿ ನಾನು ಒಂದು ಬೀಡ್ಸ್ ಕೂಡ ಹಾಕದೆ ಈ ಒಂದು ಡಿಸೈನ್ನ ಹಾಕಿದ್ದೀನಿ. ಯಾರೆಲ್ಲ ಮಣಿ ಇಷ್ಟಪಡಲ್ವಾ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕಂಪ್ಲೀಟಾಗಿ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಲುಕ್ಕು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 400ಇಂದ 500ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನ ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.